ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಗಿ ಹಾಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ರಾಗಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು 3 to 4 ಟೈಮ್ಸ್ ತೊಳ್ಕೊಬೇಕು. ಯಾಕಂದರೆ ರಾಗಿ ನೋಡಿದಾಗ ಗಲೀಜಿಲ್ಲ ಅನಿಸುತ್ತೆ, ಬಟ್ ನೀರು ಹಾಕಿ ತೊಳ್ಕೊಂಡಾಗಲೇ ಗೊತ್ತಾಗೋದು ಇಷ್ಟೊಂದು ಗಲೀಜಿದೆಯಾ ಅಂತೇಳಿ. ಕೈಯಲ್ಲೇ ಚೆನ್ನಾಗಿ ತೊಳೆದ್ರೆ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ಕೈಯಲ್ಲೇ ಚೆನ್ನಾಗಿ ತೊಳಿತಾ ಇದ್ದೀನಿ. ನೀರನ್ನ ಚೆಲ್ಬಿಟ್ಟು ಮತ್ತೆ ನೀರು ಹಾಕಿ ತೊಳಿತಾ ಇದ್ದೀನಿ. ಇನ್ನೊಂದ್ಸಲಿ ನೀಟಾಗಿ ಗಲೀಜೆಲ್ಲ ಹೋಗಲಿ ಅಂತ ಹೇಳಿ ಅದನ್ನು ಚೆನ್ನಾಗಿ ತೊಳೆದ್ಮೇಲೆ ನೀರನ್ನೆಲ್ಲ ಸೋಸ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ, ತೊಳೆದಿರೋ ರಾಗಿನ ಒಂದು ಬಾಣಲಿ ಇಟ್ಟು ಹುರ್ಕೋಬೇಕು. ರಾಗಿಯಲ್ಲಿರೋ ನೀರು ಬಾಡೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಆಮೇಲೆ ಲೋ ಫ್ಲೇಮಲ್ಲಿ 5 ನಿಮಿಷ ಆಗೋವರೆಗೂ ಹುರ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಉರಿತಾ ಇರುವಾಗ ಬರೋ ಸ್ಮೆಲ್ಲಲ್ಲೇ ಚೆನ್ನಾಗಿ ಹುರಿದಿದ್ದೀವಿ ಅಂತ ಹೇಳಿ. ಅದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿರೋ ರಾಗಿನ ಒಂದು ಸಣ್ಣ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 2 ಏಲಕ್ಕಿ ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ರಿಂದ 5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ಫೈನ್ ಪೌಡರ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ನಾನು ಇದನ್ನು ದೊಡ್ಡ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ಜಾರಲ್ಲಾದರೆ ನೀರು ಎಲ್ಲ ಹಾಕಿ ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಫಸ್ಟೇ ದೊಡ್ಡ ಜಾರಲ್ಲಿ ಹಾಕೋಬೋದಾಗಿತ್ತು, ಬಟ್ ಸಣ್ಣ ಜಾರಲ್ಲಾದರೆ ಬೇಗ ಫೈನ್ ಪೌಡರ್ ಆಗುತ್ತೆ. ಸೊ ಅದಕ್ಕೆ ನಾನು ಸಣ್ಣ ಜಾರಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ಹಾಲು ಹಾಕಬೇಕು. ಅದಕ್ಕೆ 1 ಟೀ ಕಪ್ ಹಾಕಿದ್ರೆ ಸಾಕು. ಇವಾಗ 7 ಬಾದಾಮ್ ನೆನೆಸಿಟ್ಟಿದ್ದೆ, ನಾನು ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೀವು ಬೇಕಂದರೆ ಸ್ವಲ್ಪ ಒಣಶುಂಠಿ ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಇವಾಗ ರುಬ್ಕೊಂಡಿರೋದನ್ನು ನಾನು ಸೋಸ್ತಾ ಇದ್ದೀನಿ. ನೀವು ಬಟ್ಟೆಯಲ್ಲಿ ಬೇಕಾದ್ರೂ ಸೋಸ್ಕೋಬೋದು. ಈ ರಾಗಿ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಬೇರೆ ಸಮ್ಮರ್ ಬರ್ತಾ ಇದೆ, ಏನಾದರೂ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಇದು ದೇಹಕ್ಕೆ ತುಂಬ ತಂಪು. ಔಟ್ಸೈಡ್ ಸಿಗೋ ಜ್ಯೂಸ್ಗಿಂತ ಇದನ್ನು ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ನೀವು ಬೇಕಂದರೆ ಇದಕ್ಕೆ ಗ್ರೈಂಡ್ ಮಾಡುವಾಗಲೇ ಕೋಲ್ಡ್ ವಾಟರ್ ಹಾಕೋಬೋದು. ನೋಡಿ, ರೆಡಿ ಆಯಿತು ರಾಗಿ ಹಾಲು ಅಥವಾ ರಾಗಿ ಜ್ಯೂಸ್, ಏನು ಬೇಕಿದ್ರೂ ಕರಿಬೋದು ನೀವು ಇದನ್ನು. ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಪೀಸಸ್ ಹಾಕ್ತಾಯಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.